ಸ್ನೇಹಿತರೆ ನಮಸ್ಕಾರ. ನಿಮಗೆಲ್ಲ ಗೊತ್ತೇ ಇದೆ, ಇದೇ 20ನೇ ತಾರೀಕು ನಮ್ಮ ಉಪ್ಪಿ ಸರ್ UI ಸಿನಿಮಾ ರಿಲೀಸ್ ಆಗ್ತಿದೆ. ಸಾಕಷ್ಟು ನಿರೀಕ್ಷೆಗಳಿದೆ ಸಿನಿಮಾ ಬಗ್ಗೆ. ಹಾಗೆಯೇ ಹಲವಾರು ಥಿಯೇಟರ್ಗಳಲ್ಲಿ ಟಿಕೆಟ್ಗಳು ಸೋಲ್ಡ್ ಔಟ್ ಆಗಿದೆ. ಅಡ್ವಾನ್ಸ್ ಬುಕ್ಕಿಂಗ್ ಕೂಡ ತುಂಬ ಚೆನ್ನಾಗಿ ಹೋಗ್ತಾ ಇದೆ. ನಾವಿದು ಕಾಮಾಖ್ಯ ಥಿಯೇಟ್ರಲ್ಲಿ ಇದ್ದೀವಿ. ಇಲ್ಲಿನ ಸಿಬ್ಬಂದಿ ಆದಂಥವರು ಯಾವ ರೀತಿ ಟಿಕೆಟ್ ಸೋಲ್ಡ್ ಆಗಿದೆ ಅದ್ರ ಬಗ್ಗೆ ಒಂದಿಷ್ಟು ಮಾಹಿತಿನ ತಿಳಿಸ್ಕೊಡ್ತಾರೆ. ಬನ್ನಿ ಅವ್ರನ್ನ ಕೇಳೋಣ. ಸರ್, ಉಪ್ಪಿ ಸರ್ ಡೈರೆಕ್ಷನ್ನಲ್ಲಿ ಮೂಡಿಬರ್ತಿರುವಂಥ ಸಿನಿಮಾ UI 20ನೇ ತಾರೀಕು ರಿಲೀಸ್ ಆಗ್ತಿದೆ. ಬುಕ್ಕಿಂಗ್ ಆಲ್ಮೋಸ್ಟ್ ಎಲ್ಲ ಸೋಲ್ಡ್ ಔಟ್ ಅಂತ ಇದ್ದಾರೆ ಸರ್. ಯಾವ್ಯಾವ ಶೋ ಫುಲ್ ಆಗಿದೆ? ಯಾವ ಥರ? ಫ್ಯಾನ್ ಶೋ ಸೋಲ್ಡ್ ಆಗಿದೆ ಆಲ್ರೆಡಿ. ಇನ್ನು ನೈಟು 7 ಗಂಟೆದು 10 ಗಂಟೆದು ಚೆನ್ನಾಗಿ ಆಗ್ತಾಯಿದೆ. 4 ಗಂಟೆದು ಆಗುತ್ತೆ. ಚೆನ್ನಾಗಿ ಆಗ್ತಾಯಿದೆ ಬುಕ್ಕಿಂಗ್ ಎಲ್ಲ, ಯಾವುದೇ ರೀತಿ ಇದಿಲ್ಲ. ಮಿಡ್ ನೈಟಿಂದ ಶೋ ಸ್ಟಾರ್ಟ್ ಆಗೋದು ಆ ಥರದ್ದೊಂದು ಇರುತ್ತಾ, ಅಥವಾ ಬೆಳಗ್ಗೆ ಮುಂಜಾನೆ ಸ್ಟಾರ್ಟ್ ಆಗುತ್ತಾ? ಏನು ಸರ್ ಅದು? ಎಲ್ಲ ಅದು ಕ್ಯಾನ್ಸಲ್ ಮಾಡಿದಾರಲ್ಲ. ಮಿಡ್ ನೈಟ್, ಅರ್ಲಿ ಮಾರ್ನಿಂಗ್ 6:30ಗಿದೆ. ಎಲ್ಲ 6 o'clock ಮೇಲೇ ಕೊಡಬೇಕು ಅಂತ ಅದು ರೂಲ್ಸ್ ಆಯ್ತಲ್ಲ ಮೊನ್ನೆ ಪುಷ್ಪಟುಗೆ. ಆದ್ದರಿಂದ 6 o'clockಗೆ ಇದು ಮಾಡಿರೋದು. ಇಲ್ಲಾಂದರೆ ಅರ್ಲಿ ಮಾರ್ನಿಂಗ್ ಇದ್ದಿದ್ರೆ ಅರ್ಲಿ ಮಾರ್ನಿಂಗ್ ಬಿಟ್ಟಿರೋರು ಎಲ್ಲ ಥಿಯೇಟ್ರವರು. ಬಿಡಕ್ಕೆ ಬಿಡಲಿಲ್ಲ, ಕೇಳಿದ್ವಿ ಹಂಗು, ಬಿಡೋಕ್ಕಾಗಲ್ಲ ಅಂತ ಹೇಳಿದ್ರು. ಬೆಳಗ್ಗೆ 6:30 ಸ್ಟಾರ್ಟ್ ಇದೆ. ಹಾಂ, ಉಪೇಂದ್ರ ಅವರು ಕೂಡ ಇಲ್ಲೇ ಹತ್ತಿರದವರು. ಅಂದರೆ ಥಿಯೇಟರ್ ವಿಸಿಟ್ ಮಾಡೋದು ವಿಸಿಟ್ ಮಾಡೋದು ಬಂದರೆ ಬರ್ಬೋದು. ಇಲ್ಲ ಪಕ್ಕದಲ್ಲೇ ಅಲ್ವಾ ಮನೆ ಇರೋದು, ಬಂದ್ರೂ ಬರ್ಬೋದು. ನಿರೀಕ್ಷೆ ಯಾವ ರೀತಿ ಇದೆ ಸರ್ ಅಂತ ಇವರು UI? ಅವರು ಡೈರೆಕ್ಷನ್ ಅಂದರೆ ಅದು ಬೇರೆ ಲೆವೆಲ್ ಇರುತ್ತೆ. ಲಾಸ್ಟ್ ಟೈಮ್ ಸೂಪರ್ ಮಾಡಿದ್ರು. ಸೂಪರ್ 2025 ಇದು ಕೊಟ್ಟಿದ್ರು. ಆ ಟೈಮಲ್ಲೇ ಮಾಡ್ಬಿಟ್ಟು ಇವಾಗ 2024-25 ಎಂಡಿಂಗಲ್ಲಿ ಬರ್ತವ್ರೆ. ಏನಿದು ಇನ್ನು 20-25 ವರ್ಷದ ಮುಂಚೆದು ತೋರಿಸ್ತಾ ಇವ್ರೆ ಫ್ಯೂಚರು, ನೆಕ್ಸ್ಟ್ ಜನ್ರೇಷನ್ದು. ಅವ್ರ ಡೈರೆಕ್ಷನ್ ಅಂದರೆ ಏನು ಮಾತಾಡೋಂಗಿಲ್ಲ, ಅದು ಬೇರೆ ಲೆವೆಲ್ ಇದ್ದಿರುತ್ತೆ. ಹಾಂ, ಟಿಕೆಟ್ ವಿಚಾರಕ್ಕೆ ಮಾತಾಡ್ತಾ ಇದ್ದೀವಿ. ಅಂದರೆ ಎಲ್ಲ ಸೋಲ್ಡ್ ಔಟ್ ಆಗಿದೆ ಅನ್ನೋ ವಿಚಾರ. ಅಂದರೆ ಉಪ್ಪಿ ಸರ್ ಡೈರೆಕ್ಷನ್ ಅಂತಲೇ ಒಂದಿಷ್ಟು ಸ್ಪೆಷಲ್ ಆಗಿದೆ, ಅಥವಾ ಸಿನಿಮಾ ಅವ್ರ ಡೈರೆಕ್ಷನ್ ಅಂದಮೇಲೆ ಬೇರೆ ಲೆವೆಲ್ ಇರುತ್ತೆ. ಟಿಕೆಟ್ಸು ಇನ್ನೂ ಅವರು ಡೈರೆಕ್ಷನ್ ಓನಾಗಿ ಮಾಡ್ತವ್ರಲ್ಲ, ಆ ಡೈರೆಕ್ಷನ್ ಹೆಸರಲ್ಲಿ ಕೇಳ್ಕೊಂಡು, ಬರೀ ಅವ್ರ ಹೆಸರು ಅವ್ರ ಡೈರೆಕ್ಷನ್ ಕೇಳ್ಕೊಂಡೆ ಇನ್ನೂ ಎಕ್ಸ್ಟ್ರಾ ಟಿಕೆಟ್ಗಳು ಸೋಲ್ಡ್ ಔಟ್ ಆಗ್ತಾ ಇರೋದು. ಬಂದು ಕೇಳ್ಕೊಂಡು ಹೋಗ್ತಾ ಇರೋದು. ಇನ್ನೂ ನಾವು ಬುಕ್ಕಿಂಗ್ ಬಿಡೋಕ್ಕಿಂತ ಮುಂಚೆನೇ ಹಾಕಿದ್ದೀರಾ, ಯಾವಾಗ ತರ್ತೀರಾ, ಯಾವಾಗ ಇದು ಮಾಡ್ತೀರಾ, ಯಾವಾಗ ಬುಕ್ ಮೈ ವಿಶ್ವ ಬಿಡ್ತೀರಾ, ಈ ಥರ ಒಂದು ಜನಗಳಿಗೆ ಹೆಚ್ಚು ಕ್ಯೂರಿಯಾಸಿಟಿ ಇತ್ತು. ಅದು ಅವರು ಸ್ಪೆಷಲಿ ಅವ್ರ ಡೈರೆಕ್ಷನು ಅವ್ರಾಗಿ ಇದು ಮಾಡ್ತವ್ರು ಅಂದಿದ್ಮೇಲೆ ಇನ್ನೂ ಬೇರೆನೇ ಇದಿದೆ. ಅಂದರೆ ಒನ್ ಡೇ ಫುಲ್ಲು ಹೌಸ್ಫುಲ್ ಆದರೆ ನಿಮ್ಮ ಥಿಯೇಟ್ರಲ್ಲಿ ಎಷ್ಟು ಕಲೆಕ್ಷನ್ ಆಗ್ಬೋದು ಸರ್? ಫುಲ್ ಹೌಸ್ಫುಲ್ ಆದರೆ ಎಷ್ಟು ಕಲೆಕ್ಷನ್ ಆಗುತ್ತೆ? ಒನ್ ಡೇ ಫುಲ್ ಹೌಸ್ಫುಲ್ ಆದರೆ 6 to 7 ಇದಾಗ್ಬೋದು. ಅದು ನಮ್ಗೆ ಅಷ್ಟೊಂದು ಗೊತ್ತಿಲ್ಲ, ಓನರ್ಗೆ ಬಿಟ್ಟಿದ್ದು. ಹಾಂ, 7 ಆಗ್ಬೋದು. 6 to 7 ಅದು ಟಿಕೆಟ್ ಕಾರ್ಡ್ ರೇಟ್ ಮೇಲೆ ಇದು ಇರೋದು, ಡಿಪೆಂಡ್ ಇರುತ್ತೆ. ಇವಾಗ ನಮ್ಮ ಕನ್ನಡ ಫಿಲಮ್ ಅಲ್ವಾ, ಅದಕ್ಕೆ ಇಷ್ಟು ಅಂತ 200-150 ಈ ಥರ ಟಿಕೆಟ್ ಮೇಲೆ ಪ್ರೈಸ್ ಮೇಲೆ ಡಿಪೆಂಡು. ಇವಾಗ ಪುಷ್ಪದು ಇಷ್ಟು ಅಂತ ಹೇಳಿದ್ರು. ಅದು ಯಾರು ಎಷ್ಟು ನಿಜ ಯಾವುದು ಸುಳ್ಳು ಅದು ಗೊತ್ತಿಲ್ವಲ್ಲ. ಆದರೆ ಇದರದ್ದು ಟಿಕೆಟ್ ರೇಟ್ ಮೇಲೆ ಡಿಪೆಂಡು, ಎಷ್ಟು ಗಳಿಸಿದೆ ಅಷ್ಟು ಗಳಿಸಿದೆ ಅನ್ನೋದನ್ನ. ಅಂದರೆ ಪುಷ್ಪ ಎಷ್ಟು ಕಲೆಕ್ಷನ್ ಮಾಡ್ತದೆ ಸರ್ ಅಂತ ನಿಮ್ಮ ಥಿಯೇಟ್ರಲ್ಲಿ? ಅಂದರೆ ಅಂದ್ಕೊಂಡಂಥ ನಿರೀಕ್ಷೆ ಮುಟ್ತಾ ಅಥವಾ ಹೇಗೆ ಅಂತ? ನಮ್ಮದ್ರಲ್ಲಿ ಓಕೆ, ಒಂದು ರೇಂಜಿಗೆ. ಫಸ್ಟ್ ವೀಕ್ ಓಕೆ, ಸೆಕೆಂಡ್ ವೀಕ್ ಎಲ್ಲ ಖಾಲಿ ಇದು ಇದೆ. ನೋಡಬೇಕು. UI ಬರ್ತಾ ಇದೆ ಅಂದ್ರಲ್ವಾ, ಈಗ UI ಆ ಪುಷ್ಪ ರೆಕಾರ್ಡನ್ನು ಏನಾದರೂ ಬ್ರೇಕ್ ಮಾಡ್ಬೋದು? ಅಂದರೆ ನಮ್ಮ ಕರ್ನಾಟಕದಲ್ಲಿ ಜನರನ್ನು ಇನ್ನೂ ಒಂದಿಷ್ಟು ಥಿಯೇಟ್ರ್ ಕಡೆ ಸೆಳೆಯುವಂಥ ಪ್ರಯತ್ನ ಆಗುತ್ತಾ ಏನು ಅಂತ ಸರ್? ಮಾಡಿದ್ರು ಮಾಡ್ಬೋದು, ಕನ್ಫರ್ಮ್ ಮಾಡುತ್ತೆ. ನಾನು ಹೇಳ್ತಾ ಇದ್ದೀನಲ್ಲ, ನೆಕ್ಸ್ಟ್ ಫ್ಯೂಚರ್ ಜನ್ರೇಷನ್ನ ಅವರು ಕ್ರಿಯೇಟಿವಿಟಿನೇ ಬೇರೆ ಥರ ಇದೆ ಇದರಲ್ಲಿ. ಅದನ್ನು ಮಾಡಿದ್ದಾರೆ. ಜನಗಳು ನೋಡ್ಬಿಟ್ಟು ಇನ್ನೂ ಬ್ರೇಕ್ ಮಾಡಿದ್ರು ಮಾಡ್ಬೋದು ಪುಷ್ಪದು, ಹೇಳೋಕ್ಕಾಗಲ್ಲ. 20ನೇ ತಾರೀಕು ರಿಲೀಸ್. ಇವಾಗಲೇ ಎಲ್ಲ ಕಟ್ಔಟು ಫ್ಯಾನ್ಸ್ ಎಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ ಥಿಯೇಟ್ರ್ ಎದುರುಗಡೆ. ಇನ್ನೂ ಇದು ಫಿಟ್ ಮಾಡಿಲ್ಲ, ಮಾಡಿಸ್ಬೇಕು. ಇನ್ನೊಂದು ಫಿಟ್ ಮಾಡಬೇಕು. ಇನ್ನೂ ತರ್ತಾ ಇದ್ದಾರೆ, ಮಾಡ್ತಾರೆ. ಇವತ್ತು ನಾಳೆ ಇದರಲ್ಲೆಲ್ಲ ರೆಡಿ ಆಗುತ್ತೆ. ಕಟ್ಔಟು ಹಬ್ಬನೇ, ಉಪ್ಪಿ ಅಭಿಮಾನಿಗಳಿಗೆಲ್ಲ ಹಬ್ಬನೇ. ಏನು ಹೇಳಕ್ಕೆ ಇಷ್ಟಪಡ್ತೀರಾ ಅಂತ ಸರ್? ಅಂದರೆ ನಮ್ಮ ಕನ್ನಡ ಸಿನಿಮಾ ಒಂದಿಷ್ಟು ಕಲೆಕ್ಷನ್ ಮಾಡ್ತಾ ಇಲ್ಲ, ಚೆನ್ನಾಗಿ ಕಲೆಕ್ಷನ್ ಬರ್ತಾ ಇಲ್ಲ, ಈ ಥರದ್ದೆಲ್ಲ ಒಂದಿಷ್ಟು ಮಾತುಗಳು ಬರ್ತಾ ಇದೆ. ಆ ನಡುವೆ ಇಂಥ ಸಿನಿಮಾಗಳು ಬಂದಾಗ ಕೆಲವೊಬ್ಬರು ಇವಾಗ ಏನು ಹೇಳ್ತಾರೆ, ಅವ್ರ ಫ್ಯಾನು ಇವ್ರ ಫ್ಯಾನ್ಸ್ ವಾರ್ಗಳಲ್ಲಿ ನಡೀತಾ ಇರುತ್ತೆ. ಅದು ಇಷ್ಟು ಮಾಡಿಲ್ಲ, ಇದು ಅಷ್ಟು ಮಾಡಿಲ್ಲ ಅಂತೇಳಿ. ನಾನು ಹೇಳೋದು ಒಂದೇ, ಥಿಯೇಟ್ರ್ ಫೀಲ್ಡಲ್ಲಿದ್ದು ಯಾವುದೇ ಫಿಲಮ್ ಬರಲಿ, ನಮ್ಮ ಕನ್ನಡ ಫಿಲಮ್ ಅಂತೇಳಿ ಒಂದು ಪ್ರೋತ್ಸಾಹ ಕೊಡಿ, ನೋಡಿ ಜನಗಳು ಬಂದು ಒಂದು ಒಳ್ಳೆ ರಿವ್ಯೂ ಕೊಡಿ. ಒಳ್ಳೆ ಕಂಟೆಂಟ್ ಇರೋರಿಗೆ ಒಳ್ಳೆ ಇದು ಕೊಟ್ರಿ ಅಂದರೆ ನೆಕ್ಸ್ಟ್ ಅವರು ಇನ್ನೊಂದು ಲೆವೆಲ್ಗೆ ಇದು ಮಾಡ್ತಾರೆ. ಇನ್ನೊಂದು ಕ್ರಿಯೇಟಿವಿಟಿ ಅವರು ನೆಕ್ಸ್ಟ್ ಲೆವೆಲ್ ಸ್ಟೆಪ್ಪು ಇದು ಮಾಡಿರ್ತಾರೆ. ಅಷ್ಟೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಒಳ್ಳೇದಾಗಲಿ. ನಿರೀಕ್ಷೆ ಯಾವ ರೀತಿ ಇಟ್ಕೊಂಡಿದ್ದಾರೆ ಅಂದರೆ ಒಂದಿಷ್ಟು ಕಾಂತಾರ, KGF, ಕಾಟೇರ ಈ ಲೆವೆಲ್ಗಂತ ಇದ್ರ ಮೇಲೆ ಒಂದಿಷ್ಟು ನಿರೀಕ್ಷೆ ಜಾಸ್ತಿ ಇದೆ. ಕಲೆಕ್ಷನ್ ವಿಚಾರ ಕೂಡ ಒಂದು 100 ಕೋಟಿ ಮಾಡ್ಬೋದು, 200 ಕೋಟಿ ಮಾಡ್ಬೋದು, ಇಷ್ಟು ಈ ಥರದ್ದೆಲ್ಲ ಅನಿಸುತ್ತೆ. ನೀವು ಈ ಥಿಯೇಟ್ರ್ ಫೀಲ್ಡಲ್ಲೇ ಇದ್ದು ನಾನು ನಿಮಗೆ ಕೇಳ್ತಾ ಇದ್ದೀನಿ, ನಿಮಗೆ ಏನು ಅನಿಸ್ತು ಆ ಕಂಟೆಂಟ್ಗಳು ಒಂದಿಷ್ಟು ನೋಡಿದಾಗ, ಉಪ್ಪಿ ಸರ್ ಡೈರೆಕ್ಷನ್ ನೋಡಿದಾಗ ನಿಮ್ಗೆ ಏನು ಅನಿಸುತ್ತೆ? ಎಷ್ಟು ಮಾಡ್ಬೋದು ಸರ್ ಅಂದರೆ ಇಷ್ಟು ಕಲೆಕ್ಷನ್ ಅಂತ ನಿಮ್ಮ ಅಂದಾಜು ಪ್ರಕಾರ?
ಮಾಡುತ್ತೆ, ನನಗೆ ಇಷ್ಟೇ ಅಂತಲ್ಲ, ಎಲ್ಲ ಹೀರೋಗಳ ಥರನೇ ಅದನ್ನು ಒಂದು ಕಲೆಕ್ಷನ್, ಒಳ್ಳೆ ಕಲೆಕ್ಷನ್ ಮಾಡುತ್ತೆ, ಸರಿನಾ. ಇವಾಗ ಇವರೆಲ್ಲ ಪ್ಯಾನ್ ಇಂಡಿಯಾ, ಪ್ಯಾನ್ ಅದು ಇದು ಅಂತ ಮಾಡ್ತವ್ರೆ. ನಮ್ಮ ಕರ್ನಾಟಕದಲ್ಲಿ ಇವರು ಮಾಡ್ತವ್ರಲ್ಲ, ಇವಾಗ ಇವ್ರದ್ದು ಪಬ್ಲಿಸಿಟಿ ಚೆನ್ನಾಗಿದೆ. ಹಿಂದಿಲಿ ಹೋಗಿ ಅಮೇರಿಕನ್ ಅವ್ರು ಮೀಟ್ ಆಗಿದ್ದಾರೆ, ತೆಲುಗಲ್ಲಿ ಅಲ್ಲು ಅರ್ಜುನ್ನ ಮೀಟ್ ಆಗಿದ್ದಾರೆ. ಆ ಕಡೆ ಇವ್ರಿಗೂ ಒಳ್ಳೆ ಕ್ರೇಜ್ ಇದೆ ತೆಲುಗಲ್ಲಿ, ಒಳ್ಳೆ ಫ್ಯಾನ್ಸ್ ಬೇಸ್ ಇದೆ. ಎಲ್ಲ ಸೇರ್ಕೊಂಡು ಇದು ಮಾಡಿದ್ರೆ ಫಿಲಮ್ ಕಚ್ಕೊಂತು ಅಂದರೆ ಇನ್ನು ಹಿಡಿಯೋಕ್ಕಾಗಲ್ಲ, ಮಾಡಿದ್ರು ಮಾಡ್ಬೋದು. ಇವಾಗ ಹೇಳ್ತಾ ಇದ್ದಾರಲ್ಲ ಪುಷ್ಪ 2 ಅದು ಇದು ಅಂತೇಳಿ, ಆ ಬ್ರೇಕ್ನ ಮಾಡಿದ್ರು ಮಾಡ್ಬೋದು, ಬ್ರೇಕ್ ಮಾಡಿದ್ರು ಒಳ್ಳೇದಾಗಲಿ ಅಂತ ಹೇಳ್ತೀನಿ ಅಷ್ಟೇ, ಬೇರೆ ಏನಿಲ್ಲ. ಓಕೆ. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.